ಆಗಬೇಕಾಗಿತ್ತು. ಭಾಳಷ್ಟು ಗೃಹಲಕ್ಷ್ಮಿಯ ವಿಚಾರವಾಗಿ ನಾನು ಭಾಳ ಬ್ಯುಸಿಯಾಗಿದೆ. ಅದರಲ್ಲೂ ಉಡುಪಿ ಇನ್ಚಾರ್ಜು ಸಿಗದೆ 2 ದಿನ ನನಗೆ ಬೆಳಗಾವಿಗೆ ಸಿಗ್ತಾಯಿತ್ತು ವಾರದಲ್ಲಿ. ಸೊ ಇಲ್ಲಿ ಬರೋಕ್ಕೆ ಸ್ವಲ್ಪ ತಡ ಆಯಿತು. ಆದರೂ ಕೂಡ 30ನೇ ತಾರೀಕಿನ ಒಳಗಡೆ, ಡಿಸೆಂಬರ್ 30 ಒಳಗಡೆ ನೀವು ಕೊಡಬೇಕು ಅಂತ ನನಗೆ ಮಾನ್ಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯವರು ಸೂಚನೆ ಕೊಟ್ಟಾಗ ಇವತ್ತು ಈ ಭಾಗದ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರ ಹತ್ರ ಮಾತಾಡಿಕೊಂಡು ಇವತ್ತು ಫಿಕ್ಸ್ ಮಾಡಿ. ಜಸ್ಟ್ ನಾವು ಬರುವಾಗ ಮೆರವಣಿಗೆ ಮಾಡುವಾಗ ಹುಡುಗರೆಲ್ಲ ಬೈಕ್ ರ್ಯಾಲಿ BRTS ಮಧ್ಯದಾಗಿ ಬರ್ತಾ ಇದ್ದಾರೆ. ಏನು ಬೇಕಾಗಿಲ್ಲ, ಖಂಡಿತವಾಗ್ಲೂ ಬೇಕಾಗಿಲ್ಲ. ನನಗೆ ಈ ರೀತಿ ಆಡಂಬರ ನನಗೆ ಇಷ್ಟ ಆಗೋದೂ ಇಲ್ಲ, ನಾನು ಅದನ್ನು ಪ್ರಚೋದನೆ ಕೊಡೋದೂ ಇಲ್ಲ. ಇದು ಬೇಕಾಗೂ ಇಲ್ಲ. ರೂಪುರೇಷೆ ಅಂದರೆ ನಮಗೆ ಸರ್ಟನ್ ಥಿಂಗ್ಸ್ ಹೇಳಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಎಲ್ಲ ಆಕಾಂಕ್ಷಿಗಳು ಬಂದು ಖುದ್ದಾಗಿ ನನಗೆ ಭೇಟಿಯಾಗಿ ತಮ್ಮ ಅಪ್ಲಿಕೇಶನ್ ನಾನು ಈಗ ಬಂದಿದ್ದೀನಿ. ಅಲ್ಪಸಂಖ್ಯಾತರು 3 ಟಿಕೆಟ್ ಬೇಡಿಕೆ ಇದೆ. ಇಲ್ಲಿ ಏನಿದೆಯೋ ಅಲ್ಪಸಂಖ್ಯಾತರು ಇಡೀ ರಾಜ್ಯದಲ್ಲಿ ಬೇಡಿಕೆ ಇರಬಹುದು. ಇಲ್ಲಿ ಅಲ್ಪಸಂಖ್ಯಾತರನ್ನ ಹಿಡ್ಕೊಂಡು ಯಾರ್ಯಾರಿಗೆ ಬೇಡಿಕೆ ಇದೆಯೋ ಅದನ್ನೆಲ್ಲ ಕೂಡ ಪಕ್ಷದ ಅಧ್ಯಕ್ಷರಿಗೆ ಒಂದು ರಿಪೋರ್ಟನ್ನು ತಯಾರು ಮಾಡಿ ಯಾರು ಸಲ್ಲಿಸಿಲ್ಲ. ಇಲ್ಲ, ಯಾರು ಸಾರ್ವಜನಿಕರಿಂದನೂ ನೀವು ಒಪಿನಿಯನ್ ತಗೋತೀರಾ? ನಾನು 1 to 1 ಈಗ ಮಾಡೋದಿಲ್ಲ. ನಾನು ಈಗ ಬಂದಿದ್ದೀನಿ, ಎಲ್ಲ ಮುಖಂಡರ ಜೊತೆ ಕೂತ್ಕೊಳ್ತೀನಿ, ಮೀಟಿಂಗ್ ಮಾಡ್ತೀನಿ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಸಭೆಯಲ್ಲೇ ಬಂದು ತಮ್ಮ ಅರ್ಜಿಯನ್ನು ಸಲ್ಲಿಸ್ತೀನಿ.